ಸ್ನೇಹಿತರೆ, ನಿಮಗೆ ಬಲ್ಕಾಗಿ ಮಿಲ್ಕ್ ಕಲೆಕ್ಷನ್ ಯಾವ ಥರ ಎಂಟ್ರ್ ಮಾಡಬೇಕು, ಒಂದು ದಿನ ಅಥವಾ 2 ದಿನದ್ದು, 1 ತಿಂಗಳದ್ದು, 2 ತಿಂಗಳದ್ದು, 1 ವರ್ಷದ್ದು ಯಾವ ಥರ ಒಂದೇ ಸಲ ಎಂಟ್ರ್ ಮಾಡಬೇಕು NDDPನಲ್ಲಿ ಅಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಫಸ್ಟಿಗೆ ನೀವು ಎಕ್ಸೆಲ್ನಲ್ಲಿ ಡಾಟಾ ರೆಡಿ ಮಾಡ್ಕೊಂಡು ಇಟ್ಕೋಬೇಕು ಸ್ನೇಹಿತರೆ. ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿನಿ. ಟೆಂಪ್ಲೇಟ್ ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಟೆಂಪ್ಲೇಟ್ ಎಲ್ಲಿ ಸಿಗುತ್ತಂದರೆ ಮಾಸ್ಟರ್ನಲ್ಲಿ ಆಪ್ರೇಷನ್ ಮಿಲ್ಕ್ ಪ್ರೊಕ್ಯೂರ್ಮೆಂಟ್ ಮಿಲ್ಕ್ ಕಲೆಕ್ಷನ್ ಮೆಂಬರ್ ಇದರಲ್ಲಿ ಟೆಂಪ್ಲೇಟ್ ಡೌನ್ಲೋಡ್ ಮಾಡ್ಕೋಬೇಕು. ಟೆಂಪ್ಲೇಟ್ ಮೇಲೆ ಕ್ಲಿಕ್ ಮಾಡಿದರೆ ಡೌನ್ಲೋಡ್ ಆಗುತ್ತೆ. ಇದು ನೀವು ಒಂದು ಫೋಲ್ಡರ್ನಲ್ಲಿ ಸೇವ್ ಮಾಡಿಕೊಂಡು ಆ ಫೋಲ್ಡ್ರ್ ಸೇವ್ ಆಗುತ್ತೆ. ನೀವು ಅದರಲ್ಲಿ ಸೇವ್ ಓಪನ್ ಮಾಡಿ ಅದರಲ್ಲಿ ನೀವು ಫಿಲ್ ಮಾಡಬೇಕಾಗುತ್ತೆ ಫಸ್ಟ್ನಿಂದ. ನೋಡಿ, ನಾನು ಎಲ್ಲರೂ 1 ತಾರೀಕು 2ನೇ ತಾರೀಕು ಮಾರ್ನಿಂಗ್ ತನಕ ಆಲ್ರೆಡಿ ಅಪ್ಲೋಡ್ ಮಾಡೀನಿ ನೋಡೋಣ ಅಂತ. ಅದು ಅಪ್ಲೋಡ್ ಆಗಿ ಸಕ್ಸಸ್ಫುಲ್ ಅಪ್ಲೋಡ್ ಆಗಿದೆ. ಫಸ್ಟ್ ನೀವು ಅಪ್ಲೋಡ್ ಮಾಡಬೇಕಂದ್ರೆ ಎಕ್ಸೆಲ್ ಡಾಟಾನಲ್ಲಿ ಟೆಂಪ್ಲೇಟ್ ಓಪನ್ ಮಾಡಿದ್ಮೇಲೆ ನಿಮಗೆ ಈ ಥರ ಇದೊಂದೇ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ಕಲೆಕ್ಷನ್ ಡೇಟ್ ಇದೇನಿರೋದಲ್ಲ, ನೀವು ಡೇಟು ಈ ಥರ ಡೇಟ್ ಹಾಕಬೇಕು. ನೋಡಿ ಸ್ನೇಹಿತರೆ, ಈಗ ನೀವು 2ನೇ ತಾರೀಕು 2.4.2024 ಇದು ಡೇಟ್ ಫಾರ್ಮೆಟ್ನಲ್ಲಿ ಇರಬೇಕು. ನಿಮಗೆ ಇದು ಡೇಟ್ ಫಾರ್ಮೆಟ್ನಲ್ಲಿ ಇರಬೇಕು. ಆಮೇಲೆ ಮೆಂಬರ್ ಕೋಡು, ಶೇರ್ ನಂಬರು, ಈಗ ಇದು ಶೇರ್ ನಂಬರು. ಆಮೇಲೆ ಎನಿಮಲ್ ಟೈಪು, 1 ಅಂದರೆ ಕೌವು, 2 ಅಂದರೆ ಬಫೆಲ್ಲೋ. ಈಗ 5-6 ಮೇಲ್ಗಡೆ ಇದ್ದರೆ ಫ್ಯಾಟ್, ನಿಮಗೆ 5-6 ಮೇಲ್ಗಡೆ ಇದ್ದರೆ ಎಲ್ಲರದ್ದು ಕೂಡ 2 ಅಂತ ತೊಗೋಬೇಕು ಟೈಪು. 5-6 ಒಳಗಿದ್ದರೆ 1ಇಂದ 5 ತನಕ ಇದ್ದರೆ 1 ಅಂತ ತೊಗೋಬೇಕು. ಆಮೇಲೆ ಶಿಫ್ಟ್ ಟೈಪು, 2 ಅಂದರೆ ಮಾರ್ನಿಂಗು, 3 ಅಂದರೆ ಈವ್ನಿಂಗು. ನಾನು 2ನೇ ತಾರೀಕು ಈವ್ನಿಂಗ್ ಅಂದರೆ 3 ಅಂದರೆ ಈವ್ನಿಂಗು. ಆ್ಯಂಡ್ ಆ ಪೌರರ್ದು ಡಾಟಾದಲ್ಲಿ ಬಂತಂದರೆ ಫ್ಯಾಟು ಆ್ಯಂಡ್ SNF 8-5 ಎಲ್ಲರಿಗೆ 8-5 ಹಾಕ್ಬಿಡಿ. SNF ಫ್ಯಾಟು ನಿಮ್ಗೆ ರೆಗ್ಯುಲರ್ ಏನು ಫ್ಯಾಟ್ ಇರ್ತದೆ ಕೊಡಿ. CLR ಇದು ಆಟೋಮೆಟಿಕ್ಗೆ ಫಾರ್ಮುಲಾ ಆಲ್ರೆಡಿ ಅದರಲ್ಲಿ ಫಾರ್ಮುಲಾ ಹಾಕಿರುತ್ತೆ, ನೀವು ಫಾರ್ಮುಲಾ ಹಾಕಿ ಮಾಡಿಬಿಡಿ. ಆಮೇಲೆ ಕ್ವಾಂಟಿಟಿ, ಆಮೇಲೆ ಇದು ಕ್ವಾಂಟಿಟಿದು ಮಿಲ್ಕು, ಅಮೌಂಟು. ಇದು ಅಮೌಂಟ್ ಆ್ಯಕ್ಚುಲಿ ನಿಮಗೆ ಫಾರ್ಮುಲಾ ಹಾಕಬೇಕು. ಫಾರ್ಮುಲಾ ಹಾಕಿದರೆ ನಿಮ್ಗೆ ಆಟೋಮೆಟಿಕ್ ಅಮೌಂಟ್ ಬರುತ್ತೆ. ಕೆಲವು ಮಂದಿ ಅಮೌಂಟ್ ಇಲ್ಲ, ಕೆಲವು ಮಂದಿ ಕಡೆ. ನನ್ನ ಕಡೆ ರೇಟ್ ಚಾರ್ಟ್ ಎಕ್ಸೆಲ್ನಲ್ಲಿ ಟೈಪ್ ಮಾಡಿ ಇಟ್ಟಿನಿ. ಯಾರಿಗಾನ ಬೇಕಂದ್ರೆ ಕೇಳಿ ನಾನು ಸೆಂಡ್ ಮಾಡ್ತೀನಿ. ಈಗ ಅಮೌಂಟ್ ಇದೆಯಲ್ಲ, ಅಮೌಂಟ್ ಆಟೋಮೆಟಿಕ್ ಬರುತ್ತೆ ಫಾರ್ಮುಲಾ ಹಾಕಿದರೆ. ಆಮೇಲೆ CLR ಆ್ಯಕ್ಚುಲಿ ಇದು ಫಾರ್ಮೆಟ್ನಲ್ಲೇ ಇರಬೇಕು. ನಾನು ಮ್ಯಾನ್ಯಲ್ ಎಂಟ್ರ್ ಮಾಡ್ಕೊಂಡೆಲ್ಲ, ನಾನು ಫಾರ್ಮೆಟ್ ಹಾಕಿನಿ, ಅದು ಕಾಪಿ ಪೇಸ್ಟ್ ಮಾಡೋದ್ರಿಂದ ಹಂಗಾಗ್ಬಿಟ್ಟಿದೆ. ನಾನೀಗ ಅದು ಫಾರ್ಮುಲಾನ ಹಾಕ್ಬಿಡ್ತೀನಿ ಅಲ್ಲಿ. ಓಕೆ, ಇಲ್ಲಿ ಫಾರ್ಮುಲಾ ಇದೆ. ಈ ಫಾರ್ಮುಲಾ ತಗೊಂಡೋಗಿ ಅಲ್ಲಿ ಕಾಪಿ ಪೇಸ್ಟ್ ಮಾಡೋಣ. ಓಕೆ, ಓಕೆ, ನಮಗೆ ಬಂದು ಇದು SNF ಆಗಬೇಕು. ಇದು SNF ಆ್ಯಂಡು F11 ಇದೆಲ್ಲ, ಇದು ನಮಗೆ ಫ್ಯಾಟ್ ಹಾಕಬೇಕು. ಈಗ ಎಂಟ್ರ್ ಕೊಡಿ, ನಿಮಗೆ ಆಟೋಮೆಟಿಕ್ CLR ಫಾರ್ಮುಲಾದಲ್ಲಿ ಬರುತ್ತೆ. ನೋಡಿ, ಈಗ ಎಲ್ಲ ಫಾರ್ಮುಲಾ ಫಿಲ್ ಆಗಿರ್ತಿದ್ದು. ನಿಮಗೆ ಈ ಫಾರ್ಮುಲಾ ಕೂಡ ಹೇಳ್ಕೊಡ್ತೀನಿ, NDDC ಕೊಟ್ಟಿದ್ರೆ ಮಾಡಿಕೊಡ್ತೀನಿ ನಾನು. ನಿಮ್ಗೆ ಯಾವಾಗ ಬೇಕಂದರೆ ಮಿನಿಮಮ್ ಆಫ್ಟರ್ 10 ಕಾಲ್ ಮಾಡಬೇಕು ನೀವು, ನೈಟು. ಓಕೆ, ಕ್ವಾಂಟಿಟಿ ಅಮೌಂಟ್ ಆಯಿತು. ಈಗ ಕಂಟ್ರೋಲ್ ಸೇವ್ ಮಾಡೋದು. ಈಗ ನಾನು ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿಂದ ಹಿಡಿದು ಇಲ್ಲಿ ತನಕ 2ನೇ ತಾರೀಕು ಈವ್ನಿಂಗ್ ಇದು ಓನ್ಲಿ. ಇಲ್ಲಿ ನೋಡಿ 3 ಅಂತಿದೆಯಲ್ಲ, 3 ಅಂತಿದ್ರೆ 2ನೇ ತಾರೀಕು ಈವ್ನಿಂಗ್. ನೆಕ್ಸ್ಟ್ ಬಂದು 3ನೇ ತಾರೀಕು ಮಾರ್ನಿಂಗ್. ಇದು 3ನೇ ತಾರೀಕು ಮಾರ್ನಿಂಗು. 3ನೇ ತಾರೀಕು ಮಾರ್ನಿಂಗು ಇಲ್ಲಿ 2 ಅಂತಿದೆ ನೋಡಿ. ಇಲ್ಲಿ 2 ಅಂತಿದೆಯಲ್ಲ, 2 ಅಂದರೆ ಮಾರ್ನಿಂಗು, 3 ಅಂದರೆ ಈವ್ನಿಂಗು. 2 ಅಂತ ಹೇಳ್ತೀನಿ ಇದನ್ನು, ಅದೆಲ್ಲ ಈವ್ನಿಂಗು. ಶಿಫ್ಟ್ ಕೋಡ್ 2 ಬಂದು ಮಾರ್ನಿಂಗು. ಈಗ ಎನಿಮಲ್ ಟೈಪು ಅಂದರೆ 5-6 ಮೇಲ್ಗಡೆ ಇದ್ದವು ಹೆಂಗೆ ಸಪ್ರೇಟ್ ಮಾಡಬೇಕು, 5-6 ಕೆಳಗಡೆ ಇದ್ದವು ಹೆಂಗೆ ಸಪ್ರೇಟ್ ಮಾಡಬೇಕಂತ ಹೇಳ್ತೀನಿ ನೋಡಿ ಸ್ನೇಹಿತರೆ. ಫಸ್ಟು ಎಲ್ಲದಕ್ಕೂ ಫಿಲ್ಟ್ ಹಾಕೊಂಬಿಡಿ. ಆಮೇಲೆ ನಾವಿಲ್ಲಿ ಫ್ಯಾಟನ್ನು ಸಗ್ರಿಗೇಟ್ ಮಾಡ್ಕೊಳ್ಳಿ. ಇಲ್ಲಿ ಏನು ಮಾಡ್ತೀರಿ ಅಂದರೆ 5-6 ಇರೋದೊಂದು ಸಗ್ರಿಗೇಟ್ ಮಾಡ್ಕೊಳ್ಳಿ.
ಐದು ಆರಿನಿಂದ. ಈ ಥರ 5 6 ಇರೋದೆಲ್ಲ ಸಗ್ರಿಗೇಟ್ ಮಾಡ್ಕೊಂಡು ಎಂಟ್ರ್ ಕೊಟ್ಟಿದ್ರೆ ನಿಮ್ಗೆ 5 6 ಫಿಲ್ಟ್ರ್ ಆಗುತ್ತೆ. ಆಮೇಲೆ ಇಲ್ಲೊಂದು 2 ಅಂತ ಹಾಕಿ ಇದೆಲ್ಲದಕ್ಕೂ ಕಾಪಿ ಪೇಸ್ಟ್ ಮಾಡಿಬಿಡಿ. ಇದೆಲ್ಲ ಇದೆಲ್ಲ ಕಾಪಿ ಪೇಸ್ಟ್ ಮಾಡಿಬಿಡಿ. ಕಾಪಿ ಪೇಸ್ಟ್ ಮಾಡಿದ್ರೆ ಆಯ್ತು ನಿಮಗೆ. ಆಮೇಲೆ ಉಳಿದಿದ್ದೆಲ್ಲ ಎರಡು ಫಿಲ್ಟ್ರ್ ತೆಗೆದು ಒಂದು ಫಿಲ್ಟ್ರಿಗೆ ಒಂದಂತ ಹಾಕ್ಬಿಡಿ, ಉಳಿದಿದ್ವೆಲ್ಲ ಒಂದಂತ ಹಾಕ್ಬಿಡಿ ಅಷ್ಟೇ. ಈ ಥರ ಫಿಲ್ಟ್ರ್ ಮಾಡ್ಕೊಂಬಿಡಿ. ಆಮೇಲೆ ಶಿಫ್ಟ್ ಕೋಡ್ ಬಂತು, ಶಿಫ್ಟ್ ಕೋಡ್ ಆಯ್ತು, ಫ್ಯಾಟ್ ಆಯ್ತು, ಮಿಲ್ಕ್ SNF ಆಯ್ತು, ಎಲ್ಲರ ಆಯ್ತು, ಆಮೇಲೆ ಕ್ವಾಂಟಿಟಿ ಆಯ್ತು, ರೇಟ್ ಆಯ್ತು. ಎಲ್ಲ ಸೇವ್ ಮಾಡ್ಕೊಂಡು ಇಟ್ಕೊಂಡ್ಮೇಲೆ ನಾವು ಯಾವ ಥರ ಅಪ್ಲೋಡ್ ಮಾಡಬೇಕು. ಓಕೆ, ಈಗ ಇದಕ್ಕೆ ಹೋಗಿ ನಾವಿಲ್ಲಿ ಟೆಂಪ್ಲೇಟ್ ಅಂತ ತಗೊಂಡಿವಲ್ಲ ಅಲ್ಲೇ ತಗೊಳ್ಳಿ. ಇಲ್ಲಿ ಇಂಪೋರ್ಟ್ ಅಂತಿದೆಯಲ್ಲ, ಇಂಪೋರ್ಟ್ ಸೇವ್ ಮಾಡ್ಕೊಳ್ಳಿ. ಇಂಪೋರ್ಟ್ ಅಂತ ತಗೊಂಡ್ಮೇಲೆ ಡೆಸ್ಕ್ಟಾಪು ಎಲ್ಲಿದೆ ಫೈಲು, ಇಲ್ಲಿದೆ 5:31ಗೆ ಸೇವ್ ಆಗಿದೆ. ಓಪನ್. ಹೋಗಿ ಈಗ ಮಿಲ್ಕ್ ಕಲೆಕ್ಷನ್ ಎಲ್ಲ ಅಪ್ಲೋಡ್ ಆಗ್ತಿದೆ. 1ನೇ ತಾರೀಕಿನಿಂದ ಹಿಡಿದು ಇವತ್ತೆಷ್ಟು 3ನೇ ತಾರೀಕು 3 ಮೇ ತನಕ ಅಪ್ಲೋಡ್ ಆಗ್ತಿದೆ. ನಿಮ್ಗೆ ಏನೇನು ಎರರ್ಸ್ ಬಂದರೆ ಎರರ್ಸ್ ತೋರಿಸುತ್ತೆ. ನೀವು ಒಂದು ಸಲ ಅಪ್ಲೋಡ್ ಮಾಡಿದ್ಮೇಲೆ ಇನ್ನೊಂದು 2ನೇ ಸಲ ಅಪ್ಲೋಡ್ ಮಾಡಬಾರ್ದು. ನೀವು ಅದು ಅಲ್ಲಿಗೆ ಹೋಗಿ ಡೇ ವೈಸ್ ಹೋಗಿ ಯಾವ ಡೇಟ್ನಲ್ಲಿ ಇಲ್ಲಿ ಏನೇನು ಬಂದಿಲ್ಲ ಅಂತ ತೋರಿಸ್ತಿದೆ ನಿಮಗೆ. ಆ ಡೇಟ್ಗೆ ಹೋಗಿ ನಿಮ್ಗೆ ಯಾವುದಾವ್ದು ಬಂದಿಲ್ಲ ಅಂತ ಪರ್ಟಿಕ್ಯುಲರಾಗಿ ನೋಡ್ಕೊಂಡು ಅದೊಂದು ಪರ್ಟಿಕ್ಯುಲರಾಗಿ ಎಂಟ್ರಿ ಮಾಡ್ಕೋಬೇಕು. ಒಂದು ಸಲ ಅಪ್ಲೋಡ್ ಆಗಿಲ್ಲ, ಎರರ್ ಬಂದಿದೆ ಅಂತ ಇನ್ನೊಂದು ಸಲ ಅಪ್ಲೋಡ್ ಮಾಡಬಾರ್ದು. ಯಾಕಂದರೆ ಆಲ್ರೆಡಿ ಅಪ್ಲೋಡ್ ಆಗಿರುತ್ತೆ. ನೀವು 2ನೇ ಸಲ ಮಾಡಿದ್ರೆ 2ನೇ ಸಲ ಕೂಡ ಅಪ್ಲೋಡ್ ಆಗುತ್ತೆ. ಮತ್ತು ನೋಡಿ ಸ್ನೇಹಿತರೆ, ಅಪ್ಲೋಡ್ ಆಗ್ತಾಯಿದೆ. ನಾನು ಆ್ಯಕ್ಚುಲಾಗಿ ಒಂದು ರಫ್ನಲ್ಲಿ ಮಾಡ್ಕೊಂಡು ಇಟ್ಕೊಂಡೀನಿ ನಮಗೆ ಟೆಂಪ್ಲೇಟ್ ಪ್ರಕಾರ ಏನೇನು ಬೇಕಂತ. 1ನೇ ತಾರೀಕಿನಿಂದ ಹಿಡಿದು ನಾನು ಆಲ್ರೆಡಿ ಎಂಟ್ರಿ ಮಾಡಿಬಿಟ್ಟು ಅದಕ್ಕೆ ಹೈಡ್ ಮಾಡೀನಿ. ಇವೆಲ್ಲ ಆಲ್ರೆಡಿ ಅಪ್ಲೋಡ್ ಆಗಿದೆ, ಅದಕ್ಕೋಸ್ಕರ ಹೈಡ್ ಮಾಡಿದೆ. ಉಳಿದಿದ್ವೆಲ್ಲ ಇವೆಲ್ಲ ಅಪ್ಲೋಡ್ ಆಗಿಲ್ಲ, ಈಗ ಅಪ್ಲೋಡ್ ಆಗ್ತಾಯಿದೆ. ಎಲ್ಲಿದು ಇದರಲ್ಲಿ ಎರರ್ ಲೈನ್ ನಂಬರ್ 408 ಎಂಟರ್ ಮೆಂಬರ್ ಕೋಡ್ 406 ರೆಕಾರ್ಡರ್ ಅನ್ಇಂಪೋರ್ಟೆಡ್. ಓನ್ಲಿ 2 ಇಂಪೋರ್ಟ್ ಆಗಿಲ್ಲ ನಮಗೆ. ಅದು ಯಾವ ಡೇಟ್ನಲ್ಲಿ ಆಗಿಲ್ಲ ಅಂತ ನಾವು ನೋಡ್ಕೋಬೇಕಾಗುತ್ತೆ ಸ್ನೇಹಿತರೆ. ನಾವು ಒಂದು ಸಲ ಅಪ್ಲೋಡ್ ಮಾಡುವಂತ ಇನ್ನೊಂದು ಸಲ ಅಪ್ಲೋಡ್ ಮಾಡೋಕ್ಕೆ ಹೋಗ್ಬಾರ್ದು. ನಾವೀಗ ಪರ್ಟಿಕ್ಯುಲರ್ ಮಿಲ್ಕ್ ಕಲೆಕ್ಷನ್ಗೆ ಹೋಗಿ, ಈಗ ಮಿಲ್ಕ್ ಕಲೆಕ್ಷನ್ಗೆ ಹೋಗಿ ಇಲ್ಲಿ ನೋಡ್ಕೊಳ್ಳಿ. ಸ್ಟಾರ್ಟ್ ಕಲೆಕ್ಷನಲ್ಲಿ ನಿಮಗೆ ನಾವು ಯಾವ ಡೇಟ್ನಿಂದ ಎಂಟ್ರಿ ಮಾಡಿದ್ವಿ, 2ನೇ ತಾರೀಕು ಈವ್ನಿಂಗು, ಏಪ್ರಿಲ್ಲು 2 ಈವ್ನಿಂಗು, 2ನೇ ತಾರೀಕು ಈವ್ನಿಂಗ್ ಬಂತಾ. ನಮ್ಮ ಕಲೆಕ್ಷನ್ ಡಾಟಾ ಎಲ್ಲಿದೆ? ಓಕೆ, 2ನೇ ತಾರೀಕು ಈವ್ನಿಂಗ್ ಎಲ್ಲಿ ನೋಡೋಣ ಅಂದರೆ ಇದರಲ್ಲಿ PDF ಇರಬೇಕು. PDFನಲ್ಲೂ ನೋಡೋಣ ಡೈರೆಕ್ಟು. ನಾನು ಆಲ್ರೆಡಿ ಸೇವ್ ಮಾಡ್ಕೊಂಡು PDF, ಎಕ್ಸೆಲ್ ಆ್ಯಂಡ್ PDF ಕೂಡ ಇಟ್ಕೊಂಡೆ ಸ್ನೇಹಿತರೆ. ಇದು ಮೇ ಮಂತು, ನಾವು ಡೈರೆಕ್ಟ್ ಇದರಲ್ಲಿ ಅಪ್ಲೋಡ್ ಮಾಡ್ತಿದ್ವಿ ಡೈಲಿ. ಇದು ಮೇ ತಿಂಗಳದ್ದು, ಏಪ್ರಿಲ್ದಲ್ಲಿ ಇದೆ ಆಲ್ರೆಡಿ ನಾವು ರೆಡಿ ಮಾಡಿ ಇಟ್ಟಿದ್ವಿ. ಓಪನ್ ಆಗ್ತಿದೆ. ಏಪ್ರಿಲ್ 2ನೇ ತಾರೀಕು ಎಷ್ಟಾಗಿದೆ ನಮ್ಮ ಮಿಲ್ಕ್ ಕಲೆಕ್ಷನು? 36.6. ನಮ್ಗೆ ಇದರಲ್ಲಿ ಕರೆಕ್ಟ್ ಇದೇನಿಲ್ಲ, ನಾವು ರೆಡಿ ಮಾಡಿದ್ದು ಫೈಲು. ಓಕೆ, ಇಲ್ಲಿ ನೋಡಿ 36.6 ಬಂತಾ. ಓಕೆ, ಇದು ಕರೆಕ್ಟ್ ಇದೆ. ಆಮೇಲೆ 3ನೇ ತಾರೀಕು ಮಾರ್ನಿಂಗ್ ನೋಡ್ಕೊಳ್ಳಿ. ನಮ್ಗೆ ಆ ಡೇಟ್ನಲ್ಲಿ ಯಾವ್ದು ಮಿಸ್ ಆಗುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಒಂದು ಸಲ ಅಪ್ಲೋಡ್ ಮಾಡಿವಂತ ಎರರ್ ಬಂತಂದ್ರೆ ಇನ್ನೊಂದು ಸಲ ಅಪ್ಲೋಡ್ ಮಾಡೋಕ್ಕೆ ಹೋಗ್ಬೇಡಿ. 3ನೇ ತಾರೀಕು ಮಾರ್ನಿಂಗು ಎಷ್ಟು? 60.8. 3ನೇ ತಾರೀಕು ಮಾರ್ನಿಂಗು 60.8 ಕರೆಕ್ಟ್ ಇದೆ.
ಮೂರನೇ ತಾರೀಕು ಮಾರ್ನಿಂಗು ಆಯಿತು. 3ನೇ ತಾರೀಕು ಈವ್ನಿಂಗು. ನೀವು ಟೋಟಲ್ ನೋಡ್ಕೊಳ್ಳಿ, ಈಗ ಇಲ್ಲಿ ಕಾಣ್ತಿದ್ದಿಲ್ಲ ಟೋಟಲು, ಇಲ್ಲಿ ಟೋಟಲ್ 35.4. 3ನೇ ತಾರೀಕು ಈವ್ನಿಂಗು. ಓಕೆ, 3ನೇ ತಾರೀಕು ಈವ್ನಿಂಗ್ 35.4. 3ನೇ ತಾರೀಕು ಈವ್ನಿಂಗ್ 35.4. ಓಕೆ, ಈಗ ಕರೆಕ್ಟ್ ಇದೆ. ಇದೇ ಥರ ಎಲ್ಲ ಚೆಕ್ ಮಾಡ್ಕೊಂಬಲ್ಲಿ ಸ್ನೇಹಿತರೆ. ನನಗೆ ಇದರಲ್ಲಿ ಏನು ಅಪ್ಲೋಡ್ ಆಗಿಲ್ಲ ಅಂದರೆ, ಆ್ಯಕ್ಚುಲಿ ನಾನು ಇಲ್ಲಿ 2ನೇ ತಾರೀಕು ತನಕ ಕೊಟ್ಟಿದ್ದೆ ಅಪ್ಲೋಡಿಂಗು. ಇದೇನಾಗಿತ್ತು, ಇದು ಏಪ್ರಿಲ್ಲ, ಈ 2ನೇ ತಾರೀಕು 3ನೇ ತಾರೀಕು ಕೊಟ್ಟಿದ್ದೆ. ಇವು 2 ದಿನ ಅಪ್ಲೋಡ್ ಆಗಿಲ್ಲ. ಅದಕ್ಕೋಸ್ಕರ ಅಂದರೆ ನಾವು ಎವ್ರಿ ಮಂತು ಪೇಮೆಂಟ್ ಶೆಡ್ಯೂಲು, ಪೇಮೆಂಟ್ ರಿಪೋರ್ಟ್ ಜನ್ರೇಟ್ ಮಾಡಬೇಕಾಗುತ್ತೆ. ಜನ್ರೇಟ್ ಮಾಡಿದರೆ ಮಾತ್ರ ನೆಕ್ಸ್ಟ್ ಮಂತ್ ಹೋಗುತ್ತೆ. ಈಗ ಪೇಮೆಂಟ್ ಜನ್ರೇಟ್ ಮಾಡಬೇಕಂದ್ರೆ ಇದರಲ್ಲಿ ಡಿಸ್ಪ್ಯಾಚ್ ಆದ ಎವ್ರಿ ಡೇ ಡಿಸ್ಪ್ಯಾಚ್ ಎಷ್ಟು ಲೋಕಲ್ ಸೇಲ್ ಆಗಿದೆ, ಉಳಿಕಿದ್ದು ಎಷ್ಟು ಮಿಲ್ಕು ಯೂನಿಯನ್ಗೆ ಹೋಗಿದೆ, ಆಮೇಲೆ ಫ್ಯಾಟು ನೀವು ಕಳಿಸಿರ್ತಾರಲ್ಲ ಮ್ಯಾನ್ಯಲಾಗಿ ಫ್ಯಾಟ್ ಚೆಕ್ ಮಾಡಿರ್ತೀರಿ. ಜಿ ಟಿಯನ್ನು ಇದ್ರಾಗ ಅಪ್ಲೋಡ್ ಮಾಡಬೇಕು. ಫ್ಯಾಟು, SNF, ಡಿಗ್ರಿ ಅಪ್ಲೋಡ್ ಮಾಡಿದ ಮೇಲೆ ನಿಮಗೆ ಪೇಮೆಂಟ್ ಜನ್ರೇಟ್ ಆಗುತ್ತೆ. ಪೇಮೆಂಟ್ ಜನ್ರೇಟ್ ಆಗಿದ ಮೇಲೆ ಮಾತ್ರ ನಿಮಗೆ ನೆಕ್ಸ್ಟ್ ಮಂತ್ಗೆ ನಿಮಗೆ ಮಿಲ್ಕ್ ಕಲೆಕ್ಷನ್ಗೆ ಹೋಗುತ್ತೆ. ಅವಾಗಂತಲೂ ಹೋಗಲ್ಲ ಸ್ನೇಹಿತರೆ. ನಿಮ್ಮ ಸಪೋರ್ಟ್ ಇದ್ದರೆ ಈ ಸಾಫ್ಟ್ವೇರ್ ಬಗ್ಗೆ ಪ್ರತಿಯೊಂದು ನಿಮಗೆ ವೀಡಿಯೋ ಮಾಡ್ತೀನಿ. ಪ್ರತಿಯೊಂದು ಆಪ್ಷನ್ ಬಗ್ಗೆ, ಲೋಕಲ್ ಸೇಲ್ ಆಗಲಿ ಅಥವಾ ಮಿಲ್ಕ್ ಕಲೆಕ್ಷನ್ ಆಗಲಿ ಅಥವಾ ಡಿಸ್ಪ್ಯಾಚ್ ಮಿಲ್ಕ್ ಆಗಲಿ, ಅದು ಟಕ್ ಚೀಟಿ ಎಂಟ್ರಿ ಮಾಡೋದಾಗಲಿ ಅಥವಾ ಪೇಮೆಂಟ್ ರಿಜಿಸ್ಟ್ರಿ ಯಾವ ಥರ ಜನ್ರೇಟ್ ಮಾಡಬೇಕು, ಯಾವ ಥರ, ಆಮೇಲೆ ಕ್ಯಾಶ್ ಬುಕ್ ಬಂತಂದರೆ ಕ್ಯಾಶ್ ಬುಕ್ ಯಾವ ಥರ ರೆಡಿ ಮಾಡಬೇಕು, ಆ್ಯಂಡ್ P&L ಟ್ರೇಡಿಂಗ್ ಅಕೌಂಟು ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಯಾವ ಥರ ಜನ್ರೇಟ್ ಮಾಡಬೇಕು, ಮತ್ತು ರೈತರಿಗೆ ಮೊಬೈಲ್ ಅಪ್ಲಿಕೇಶನ್ ಯಾವ ಥರ ಇನ್ಸ್ಟಾಲ್ ಮಾಡಬೇಕು, ಎಲ್ಲ ನಿಮಗೆ ನಿಮ್ಮ ಸಪೋರ್ಟ್ ಇದ್ದರೆ ಎಲ್ಲ ಮಾಡಿಕೊಡ್ತೀರಿ ಸ್ನೇಹಿತರೆ. ನಾವಿಲ್ಲಿ ಮಿಲ್ಕ್ ಕಲೆಕ್ಷನ್ ನಾವು ಇದರಲ್ಲೇ ಮಾಡ್ತೀವಿ. ಆ್ಯಕ್ಚುಲಿ ನಮಗೆ ಹೆಂಗೆ ಬರ್ತದೆ ಅಂದರೆ ಸ್ನೇಹಿತರೆ, ಈಗ ಮಿಲ್ಕ್ ಕಲೆಕ್ಷನು 5ನೇ ತಾರೀಕು ಈವ್ನಿಂಗ್ ಮುಗೀತು. 6ನೇ ಇಲ್ಲೇ ತೋರಿಸ್ತೀನಿ ನೋಡಿ, ಮೇ ಮಂತಿಂದು. ಇದು ಮೇ ಮಂತಲ್ಲ, 3ನೇ ತಾರೀಕು ಮಾರ್ನಿಂಗ್ ಮುಗಿದು 3ನೇ ತಾರೀಕು ಈವ್ನಿಂಗು. ಇವತ್ತು ಕಲೆಕ್ಷನ್ ಮಾಡಬೇಕಂದ್ರೆ ಇಲ್ಲಿ ಶೇರ್ ನಂಬರ್ ಹಾಕ್ತೀವಿ ನಾವು 1, ಆಮೇಲೆ ಮಿಲ್ಕು 1 ಲೀಟ್ರು, ಫ್ಯಾಟ್ 3.5 ಅಂತ ಕೊಟ್ಟಿದ್ರೆ ಅಲ್ಲಿ ರೇಟು ಆ್ಯಂಡ್ ಫ್ಯಾಟ್ ರೇಟು ಅಮೌಂಟ್ ಆಟೋಮೆಟಿಕ್ ಬಂದುಬಿಡ್ತೈತೆ ಸ್ನೇಹಿತರೆ. ನಾನು ಎಲ್ಲರೂ ಫಾರ್ಮೆಟ್ ಮಾಡ್ಕೊಂಡು ಇಟ್ಕೊಂಡಿನಿ. ನಾವು ಮಿಲ್ಕ್ ಪೌಡರ್ಗೆ ಚೀಟಿ ಕೊಡಬೇಕಂದ್ರೆ ಇದು 3ನೇ ತಾರೀಕು ಬೆಳಗ್ಗೆ, ಇದು 3ನೇ ತಾರೀಕು ಸಂಜೆ. ನಮಗೀಗ ಅಲ್ಲಿ ಯಾರ್ದು ಎಂಟ್ರಿ ಮಾಡಿದ್ರು ಕೂಡ ಇಲ್ಲಿ ಆಟೋಮೆಟಿಕ್ ಬಂದುಬಿಡುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ ಅವ್ರದ್ದು ಆ ಪೇಜ್ನಲ್ಲಿ ಇಲ್ಲಿ ಟೋಟಲ್ ಕೂಡ ಬಂದುಬಿಡುತ್ತೆ. 1ನೇ ತಾರೀಕಿನಿಂದ 3ನೇ ತಾರೀಕು ಸಂಜೆ ತನಕ 22,729 ಆಗಿದೆ. ಒಂದು ವೇಳೆ ನೋಡಿ ಇಲ್ಲೇ ಟೋಟಲ್ ಇಲ್ಲಿ ಜಾಸ್ತಿ ಮಾಡ್ತೀನಿ ಅವ್ರದ್ದು. ಮಿಲ್ಕು ಒಂದು 5 ಲೀಟ್ರ್ ಹಾಕೋಣ. 5 ಲೀಟ್ರ್ ಹಾಕಿದ್ರೆ 26.2 ಅವ್ರ ಅಮೌಂಟ್ ಕೂಡ ಆಟೋಮೆಟಿಕ್ ಚೇಂಜ್ ಆಗುತ್ತೆ. ಇಲ್ಲ 5 ಲೀಟ್ರ್ ಬಂದಿದೆಯಲ್ಲ, ಒಂದು ವೇಳೆ ಇಲ್ಲಿ ಬೇರೆ ಶೇರ್ ನಂಬರ್ ಹಾಕಿ 1 ನಂಬರು 1 ಹಾಕಿ 2 ನಂಬರು 2 ಲೀಟ್ರು 7 ಫ್ಯಾಟು ಆಟೋಮೆಟಿಕ್ ರೇಟ್ ಬಂದುಬಿಡುತ್ತೆ. ನಾವಿಲ್ಲಿ 2 ನಂಬರ್ ಹಾಕಿದರೆ 2 ನಂಬರು 2 ಲೀಟ್ರ್ ಮಿಲ್ಕು 7 ಫ್ಯಾಟು 82 ರೂಪಾಯಿ ಅಮೌಂಟ್ ಆಗಿದೆ. 41 ರೂಪಾಯಿ ರೇಟು, 2 ರೂಪಾಯಿ ಆಗಿದೆ. ನಮಗೆ ಈ 3 ದಿನದಿಂದ 6.2 ಲೀಟ್ರ್ ಹಾಕಿದ್ರು 235 ರೂಪಾಯಿ ಆಗುತ್ತೆ. ನಿಮಗೆ ಚೀಟಿ ಕೊಡಬೇಕಂದ್ರೆ ಇದು ಆಟೋಮೆಟಿಕ್ ಚೀಟಿ ಕೂಡ ಬಂದುಬಿಡುತ್ತೆ ಸ್ನೇಹಿತರೆ. ಒಂದು ಸಲ ನೀವು ಸೆಟ್ ಮಾಡ್ಕೊಂಡು ಇಟ್ಕೋಬೇಕು. 1 ಶಿಫ್ಟು ಪೇಜ್ ಪ್ರಿಂಟ್ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ರೆ ಅಲ್ಲೇ ಆಟೋಮೆಟಿಕ್ ನೀವು ಕಸ್ಟಮರ್ಗೆ ಚೀಟಿ ಕೊಟ್ಬಿಡ್ಬೋದು. ಇಲ್ಲಿದೆಲ್ಲ ಪ್ರಿಂಟ್ ಕೊಟ್ಟಿದ್ರೆ ಪ್ರಿಂಟ್ ಒಂದೇ ಚೀಟಿ ಬರುತ್ತೆ, ನೀವು ಅವ್ರಿಗೆ ಅರ್ಧ ಕೊಟ್ಬಿಡ್ಬೋದು ಅಷ್ಟೇ. ಇದು 4ನೇ ತಾರೀಕು ಮಾರ್ನಿಂಗು, 4ನೇ ತಾರೀಕು ಈವ್ನಿಂಗು. ನಮ್ಮ ಹುಡುಗರು ಮತ್ತು ಏನಾನ ಫಾರ್ಮುಲಾಸ್ ಎಲ್ಲ ಮಾಡಿರ್ತೀವಿ, ಅದರಲ್ಲಿ ಚೇಂಜ್ ಮಾಡಿಬಿಡ್ತಾರಂತ ಲಾಕ್ ಹಾಕಿರ್ತೀನಿ. ಓಕೆ, ಮಿಲ್ಕ್ ಕಲೆಕ್ಷನ್ ನಾನು ನಿಮಗೂ ತೋರ್ಸೋಕೆ ಹಾಕಿನ ಅಷ್ಟಿದು.